ವೀಕ್ಷಕರ ನಮಸ್ಕಾರ. ಇವತ್ತು ನಡೆದಿದ್ದ ಸೆಕೆಂಡ್ ODI ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳು ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಶ್ರೀಲಂಕಾ ಪಡೆಯನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಿದ್ದಾರೆ. ಹೌದು ವೀಕ್ಷಕರ, ಇಂದು ಆಗಸ್ಟ್ 4ರಂದು ಇಂಡಿಯಾ ಹಾಗೂ ಶ್ರೀಲಂಕಾ ತಂಡವು ಸೆಕೆಂಡ್ ODI ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಶ್ರೀಲಂಕಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರ, ಬ್ಯಾಟ್ ಮಾಡಿದ ಶ್ರೀಲಂಕಾ ಪಡೆಯು 50 ಓವರ್ಗಳಲ್ಲಿ 240 ರನ್ ಕಲೆ ಹಾಕುವ ಮೂಲಕ 9 ವಿಕೆಟ್ ಕಳೆದುಕೊಂಡಿದೆ. ಹೌದು ವೀಕ್ಷಕರ, ಹಿಂದಿನ ಪಂದ್ಯದಲ್ಲಿ ಶ್ರೀಲಂಕಾ ಪಡೆಯು 231 ರನ್ ಕಲೆ ಹಾಕಿತ್ತು. ಆದರೆ ವೀಕ್ಷಕರ, ಇದೀಗ ಲಂಕಾ ಪಡೆಯು ದ್ವಿತೀಯ ODI ಪಂದ್ಯದಲ್ಲಿ ರೋಹಿತ್ ಪಡೆಗೆ 241 ರನ್ಗಳ ಗುರಿ ಕೊಟ್ಟಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ಪರ ಅವಿಷ್ಕೋ ಫರ್ನಾಂಡೋ ಅವರು 40 ರನ್ ಗಳಿಸಿ ಮಿಂಚಿದ್ದಾರೆ. ಇತ್ತ ವೀಕ್ಷಕರ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕುಶಲ್ ಮೆಂದಿಸ್ ಅವರು 30 ರನ್ ಸಿಡಿಸಿ ಮಿಂಚಿದ್ದಾರೆ. ಹಾಗೆ ಮೊದಲ ಪಂದ್ಯದಲ್ಲಿ ಅರ್ಧ ಶತಕದ ಆಟವಾಡಿದ್ದ ವೆಲ್ಲಾಲ್ಗಿ ಅವರು ಇವತ್ತಿನ ಪಂದ್ಯದಲ್ಲೂ ಕೂಡ 35 ಎಸೆತಗಳಲ್ಲಿ 39 ರನ್ ಸಿಡಿಸುವ ಮೂಲಕ ಶ್ರೀಲಂಕಾ ಪಡೆಗೆ ಆಸರೆಯಾಗಿದ್ದರು. ಇನ್ನು ವೀಕ್ಷಕರ, ಇವರಿಗೆ ಸಾಥ್ ಕೊಟ್ಟ ಕಮಿಂದು ಮೆಂದಿಸ್ ಅವರು ಎದುರಿಸಿದಂಥ 44 ಎಸೆತಗಳಲ್ಲಿ ಭರ್ಜರಿಗೆ ಇವರ ಇನ್ನಿಂಗ್ಸ್ನಲ್ಲಿ 4 ಬೌಂಡ್ರಿಗಳು ಒಳಗೊಂಡಿದ್ದು, ಹಾಗೆ ವೀಕ್ಷಕರೇ 40 ರನ್ ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಲಂಕಾ ಪಡೆಯು 50 ಓವರ್ಗಳಲ್ಲಿ 240 ರನ್ ಕಲೆ ಹಾಕಿ ಈ ಒಂದು ಪಂದ್ಯದಲ್ಲೂ ಕೂಡ ಅಲ್ಪ ಮೊತ್ತವನ್ನು ಕಲೆ ಹಾಕಿದೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು 1 ವಿಕೆಟ್ ಕಬಳಿಸಿದರೆ, ಇತ್ತ ವೀಕ್ಷಕರೇ ಅಕ್ಷರ್ ಪಟೇಲ್ ಅವರು 38 ರನ್ ನೀಡಿ 1 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ಈ ಒಂದು ಪಂದ್ಯದಲ್ಲೂ ಕೂಡ ಸ್ಪಿನ್ ದಾಳಿಯನ್ನು ಮುಂದುವರಿಸಿದ ವಾಷಿಂಗ್ಟನ್ ಸುಂದರ್ ಅವರು ಹಾಕಿದಂಥ 10 ಓವರ್ಗಳಲ್ಲಿ 1 ಓವರ್ ಮೆಡನ್ ಜೊತೆಗೆ 30 ರನ್ ನೀಡಿ 3 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ಟೀಮ್ ಇಂಡಿಯಾ ತಂಡದ ಮುಖ್ಯ ಬೌಲರ್ ಆಗಿದ್ದ ಕುಲ್ದೀಪ್ ಯಾದವ್ ಅವರು ಕೂಡ ಹಾಕಿದಂಥ 10 ಓವರ್ಗಳಲ್ಲಿ 33 ರನ್ ನೀಡಿ 2 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಕೂಡ ಈ ಒಂದು ಪಂದ್ಯದಲ್ಲಿ 2 ಓವರ್ ಬೌಲಿಂಗ್ ಮಾಡಿದ್ದು, ಹಾಗೆ 11 ರನ್ಸ್ಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಅರ್ಧ ಇನ್ನಿಂಗ್ಸ್ನ ಅಪ್ಡೇಟ್ಸ್.